ನಮಸ್ಕಾರ ವೀಕ್ಷಕರೇ, ದೇಗುಲದಾರಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಆಷಾಢ ಮಾಸ ಎಂದರೆ ಪವಿತ್ರ ಧಾರ್ಮಿಕ ಆಚರಣೆಗಳ ಮಾಸ. ಈ ಮಾಸದ ಕೊನೆಯ ದಿನವಾದ ಅಂದರೆ ಆಗಸ್ಟ್ 12 ಆಷಾಢ ಅಮಾವಾಸ್ಯೆ ಎಂದು ವಿಶೇಷವಾಗಿ ಆಚರಿಸಲಾಗುವ ಅತ್ಯಂತ ಶ್ರೇಷ್ಠ ಹಾಗೂ ಫಲದಾಯಕ ವ್ರತವೇ ಜ್ಯೋತಿರ್ಭೀಮೇಶ್ವರ ವ್ರತ. ಇದನ್ನ ಪತಿ ಸಂಜೀವಿನಿ ವ್ರತ ಎಂದು ಸಹ ಕರೆಯಲಾಗುತ್ತೆ. ಸುಮಂಗಲಿಯರು ತಮ್ಮ ಪತಿ ದೀರ್ಘಾಯುಷ್ಯ, ಆರೋಗ್ಯ ಮತ್ತು ಶ್ರೇಯಸ್ಸಿಗಾಗಿ ಈ ವ್ರತವನ್ನ ಶ್ರದ್ಧೆಯಿಂದ ಆಚರಿಸ್ತಾರೆ. ಹಾಗೆಯೇ ವಿವಾಹ ಆಗದೇ ಇರುವಂತ ಕನ್ಯೆಯರು ತಮಗೆ ಉತ್ತಮ ಬಾಳ ಸಂಗಾತಿ ದೊರೆಯಲಿ ಎಂದು ಪ್ರಾರ್ಥಿಸಿ ಈ ವ್ರತವನ್ನ ನೆರವೇರಿಸ್ತಾರೆ. ಈ ಜ್ಯೋತಿರ್ಭೀಮೇಶ್ವರ ವ್ರತದ ದಿನ ಪ್ರತಿಯೊಬ್ಬರು ಅಭ್ಯಂಜನ ಸ್ನಾನ ಮಾಡಿ ಇಟ್ಟು ಅಥವಾ ಮಣ್ಣಿನಿಂದ ಮಾಡಿದ ಜೋಡಿ ದೀಪಗಳನ್ನ ಬೆಳಗಿಸಿ ಪಾರ್ವತಿ ಪರಮೇಶ್ವರರನ್ನ ಭಕ್ತಿಯಿಂದ ಪೂಜಿಸುವುದು ಸಾಂಪ್ರದಾಯಿಕ ಪದ್ಧತಿ. ಈ ರೀತಿ ಸತತ 9 ವರ್ಷಗಳ ಕಾಲ ಆಚರಿಸಿ ಉದ್ಯಾಪನೆ ಮಾಡುವುದರಿಂದ ದಂಪತಿಗಳಿಗೆ ಸಮಸ್ತ ಶುಭ ಫಲಗಳು ಲಭಿಸುತ್ತೆ. ವೀಕ್ಷಕರೇ, ಯಾವುದೇ ಒಂದು ವ್ರತದ ಆಚರಣೆಯ ಹಿಂದೆ ಒಂದು ಪವಿತ್ರವಾದ ಹಿನ್ನೆಲೆ ಮತ್ತು ದಿವ್ಯ ಕಥೆ ಇರುತ್ತೆ. ಈ ಕಥೆಯನ್ನ ಕೇಳಿ ವ್ರತ ಆಚರಿಸಿದಾಗ ಮಾತ್ರ ಆ ಪೂಜೆಗೆ ಸಂಪೂರ್ಣ ಫಲ ಲಭಿಸುತ್ತೆ. ಇಂದು ನಾವು ಆಷಾಢ ಅಮಾವಾಸ್ಯೆ ಎಂದು ಆಚರಿಸಲಾಗುವ ಜ್ಯೋತಿರ್ಭೀಮೇಶ್ವರ ವ್ರತದ ಉಗಮಕ್ಕೆ ಕಾರಣವಾದ ಅತ್ಯಂತ ಪವಾಡ ಮತ್ತು ರೋಚಕವಾದ ಪೌರಾಣಿಕ ಕಥೆಯನ್ನ ತಿಳಿದುಕೊಳ್ಳೋಣ. ಹಾಗಾಗಿ ನಿಮ್ಮ ಮನಸ್ಸನ್ನ ಶಿವಜ್ಞಾನದಲ್ಲಿ ತೊಡಗಿಸಿ ಭಾವಪೂರ್ವಕವಾದ ಈ ಪವಿತ್ರ ವ್ರತದ ಕಥೆಯನ್ನ ಆಲಿಸಿ. ಓಂ ಗಣೇಶಾಯ ನಮಃ. ಜ್ಯೋತಿರ್ಭೀಮೇಶ್ವರ ವ್ರತ ಕಥಾ. ಪೂರ್ವದಲ್ಲಿ ನೈಮಿಷಾರಣ್ಯ ವಾಸಿಗಳಾಗಿದ್ದ ಶೌನಕಾದಿ ಮಹಾಮುನಿಗಳು ತಮ್ಮಲ್ಲಿಗೆ ಅತಿಥಿಗಳಾಗಿ ಆಗಮಿಸಿದ್ದ ಸೂತ ಪುರಾಣಿಕರನ್ನು ಕುರಿತು ಮಹಾತ್ಮ, ಸ್ತ್ರೀಯರು ಯಾವ ವ್ರತವನ್ನು ಆಚರಿಸಿದರೆ ತಾವು ದೀರ್ಘ ಸುಮಂಗಲಿಯಾಗಿಯೂ ಸುಖ ಸಂಪನ್ನದ ಪತಿ ಸುಖವುಳ್ಳವರು ಆಗುವರೋ ಅಂತಹ ಉತ್ತಮವಾದ ವ್ರತವೊಂದನ್ನು ನಮಗೆ ತಿಳಿಸಬೇಕೆಂದು ಪ್ರಾರ್ಥಿಸುತ್ತಾರೆ. ಆಗ ಸೂತ ಮಹಾಮುನಿಗಳು ಶೌನಕಾದಿಗಳನ್ನು ಕುರಿತು ಹೀಗೆ ಹೇಳಿದರು. ಮುನಿ ಶ್ರೇಷ್ಠ ಗುರುಗಳೇ, ನಿಮ್ಮ ಅಭಿಲಾಷೆ ಲೋಕಕ್ಕೆ, ಅದರಲ್ಲಿಯೂ ಸ್ತ್ರೀಯರಿಗೆ ಹಿತಕರವೂ ಶ್ರೇಯಸ್ಕರವೂ ಆಗಿರುವುದು. ಆದ್ದರಿಂದ ಪರಮೋತ್ತಮವಾದ ಒಂದು ವ್ರತವನ್ನು ನಿಮಗೆ ಹೇಳುವೆನು. ಅದನ್ನು ಆಷಾಢ ಮಾಸ ಶುಕ್ಲ ಪಕ್ಷದ ಅಮಾವಾಸ್ಯೆ ಎಂದು ಆಚರಿಸಬೇಕು. ಆ ವ್ರತದ ಹೆಸರು ಭೀಮನ ಅಮಾವಾಸ್ಯೆ ವ್ರತವೆಂದು. ಅದನ್ನ ಕುರಿತು ಈಗ ನಿಮಗೆ ವಿವರಿಸುತ್ತೇನೆ. ಶಾಂತಚಿತ್ತರಾಗಿ ಕೇಳಿರಿ. ಹಿಂದೆ ಸೌರಾಷ್ಟ್ರ ದೇಶವು ವಜ್ರಬಾಹು ಎಂಬ ರಾಜನಿಂದ ಪರಿಪಾಲಿಸಲ್ಪಡುತ್ತಿತ್ತು. ಆ ರಾಜನು ವೀರನು, ಧೀರನು, ಮತಿವಂತನೂ ಆಗಿದ್ದನು. ಆ ರಾಜನಿಗೆ ಜಯಶೀಲನೆಂಬ ಕುಮಾರನಿದ್ದನು. ಅವನು ಅತಿ ಸುಂದರನು, ಸದ್ಗುಣನೂ ಆಗಿದ್ದನು. ಆದರೆ ಕಾಲವಶದಿಂದ ಆ ಕುಮಾರನು ಯುವಕನಾಗಿರುವಾಗಲೇ ಮರಣವನ್ನು ಹೊಂದಲು ವಜ್ರಬಾಹುವಿಗೆ ಆಘಾತದಂತಾಯಿತು. ಕುಮಾರನ ಮರಣದಿಂದಾಗಿ ತನಗೂ ತನ್ನ ಪಿತೃಗಳಿಗೂ ತಿಲೋದಾಯಕವನ್ನು ಕೊಡುವವರಿಲ್ಲವಾಯಿತೆಂದು ಚಿಂತಿಸಿದನು. ಹೀಗಿರುವಲ್ಲಿ ಅವನಿಗೊಂದು ವಿಚಾರವೂ ಉಳಿಯಿತು. ತನ್ನ ಮೃತ ಪುತ್ರನಿಗೆ ವಿವಾಹವನ್ನು ಮಾಡಿದರೆ ಆ ಹೆಣ್ಣಿನ ಮೂಲಕವಾಗಿ ತನಗೂ ತನ್ನ ಪಿತೃಗಳಿಗೂ ಸದ್ಗತಿ ಒದಗಬಹುದೆಂದು ಆಲೋಚಿಸಿದನು. ರಾಜನು ತನ್ನ ಮೃತ ಪುತ್ರನಿಗೆ ಹೆಣ್ಣು ಕೊಟ್ಟವರಿಗೆ ಅತ್ಯಧಿಕವಾದ ಧನವನ್ನು ಕೊಡುವುದಾಗಿ ಪ್ರಕಟಿಸಿದನು. ಅದೇ ನಾಡಿನಲ್ಲಿ ಸುಸಂಸ್ಕೃತನೂ ವೇದಶಾಸ್ತ್ರ ಪಾರಂಗತನೂ ಆದ ಬ್ರಾಹ್ಮಣನೊಬ್ಬನಿದ್ದನು. ಆದರೆ ಅವನು ಕರ್ಮವಶದಿಂದ ದಟ್ಟ ದರಿದ್ರನಾಗಿದ್ದನು. ಆದರೆ ಅವನ ಭಾಗ್ಯಕ್ಕೆ ಸುಶೀಲೆಯಾದ ತನ್ನ ಕುವರಿಯರಲ್ಲಿ ಒಬ್ಬಳನ್ನು ಹಣದಾಸೆಯಿಂದಾಗಿ ಮೃತ ರಾಜಕುಮಾರನಿಗೆ ಧಾರೆ ಎರೆದು ಕೊಟ್ಟನು. ಇದರಿಂದ ರಾಜನ ಇಷ್ಟಾರ್ಥವು ಈಡೇರಿತು. ವಿವಾಹ ನಂತರದಲ್ಲಿ ರಾಜನು ರಾಜಕುಮಾರನ ಶವವನ್ನು ಸ್ಮಶಾನಕ್ಕೆ ಸಾಗಿಸಿ ಅಲ್ಲಿ ಚಿತೆಯನ್ನು ಏರ್ಪಡಿಸಿದನು. ತನ್ನ ಸೊಸೆಯನ್ನು ಕರೆದು ಚಿತೆಗೆ ಬೆಂಕಿಯನ್ನು ಇಡುವಂತೆ ಹೇಳಿದನು. ಆಕೆಯಾದರೂ ಮಂಗಳ ದ್ರವ್ಯಗಳಿಂದಲೂ ಸಕಲಾಭರಣಗಳಿಂದಲೂ ಶೋಭಿತಳಾಗಿ ಪರಿಶುದ್ಧ ಮನಸ್ಸಿನಿಂದಲೂ ಭಕ್ತಿ ಭಾವದಿಂದಲೂ ಪರಮಾತ್ಮನನ್ನು ಧ್ಯಾನಿಸುತ್ತಾ ಶಾಂತ ಚಿತ್ತದಿಂದ ಚಿತೆಗೆ ಅಗ್ನಿಸ್ಪರ್ಶವನ್ನು ಮಾಡಿದಳು. ದೈವ ಲೀಲೆ ಎಂಬಂತೆ ಆ ಕೂಡಲೇ ಆಕಸ್ಮಿಕವಾಗಿ ಮಳೆಯೂ ಬಂದು ಚಿತೆಗೆ ಹಚ್ಚಿದ ಬೆಂಕಿಯು ಆರಿಹೋಯಿತು. ಸೂರ್ಯಾಸ್ತವಾಯಿತು. ಜಲಪ್ರವಾಹವೂ ಹೆಚ್ಚಾಯಿತು. ಗಾಢವಾಗಿ ಕತ್ತಲೆಯೂ ಆವರಿಸಿತು. ಇಂತಹ ಭೀಕರ ಸನ್ನಿವೇಶದಲ್ಲಿಯೂ ರಾಜನು ತನ್ನ ಪರಿವಾರದೊಂದಿಗೆ ಅರಮನೆಗೆ ಹೊರಟು ಹೋದನು. ಆದರೆ ಆ ಸಾಧ್ವೀಮಣಿಯು ಅಂತಹ ಸನ್ನಿವೇಶದಲ್ಲಿಯೂ ಪತಿಯ ಶವವನ್ನು ಬಿಟ್ಟು ಹೋಗಲಾರದೆ ಅಲ್ಲಿಯೇ ಉಳಿದುಕೊಂಡಳು. ಅವಳ ಮನದಲ್ಲಿ ಭೀತಿಯು ಆವರಿಸಿತು. ಅವಳು ದುಃಖಾತಿಶಯದಿಂದ ಕೂಡಿದ ಪರಮಾತ್ಮನನ್ನು ಮೊರೆಯಿಟ್ಟಳು. ಹೇ ಭಗವಂತ, ಪೂರ್ವದಲ್ಲಿ ನಿನ್ನ ಕರುಣೆಯಿಂದ ಮಾರ್ಕಂಡೇಯನು ಚಿರಂಜೀವಿಯಾದನು.
ಚ್ಯಾವನನು ದೀರ್ಘವಾದ ಆಯುಷ್ಯವನ್ನು ಪಡೆದನು. ಅಗ್ನಿ ಮನ್ಮಥರು ಪುನರ್ಜೀವವನ್ನು ಪಡೆದರು. ಶ್ವೇತವಾಹನನು ಪೂರ್ಣಾಯುಷ್ಯವನ್ನು ಪಡೆದನು. ನಿನ್ನ ದಯೆಯಿಂದಲೇ ರತಿ ದೇವಿಯು, ಮಾರ್ಕಂಡೇಯನ ಸತಿಯು, ಅಗ್ನಿಯ ಪತ್ನಿಯರಾದ ಸ್ವಾಹ ಸ್ವಾದಾದೇವಿಯು ಸುಮಂಗಲಿಯರಾಗಿ ಪುತ್ರರನ್ನು ಪಡೆದರು. ಹೀಗಿರುವಲ್ಲಿ ನಾನು ಮಾಡಿದ ಅಪರಾಧವೇನು? ನನಗೇಕೆ ಈ ಘೋರ ಶಿಕ್ಷೆಯು? ದಯಾಮಯ, ನೀನು ನನ್ನನ್ನು ಅನಾಥಳನ್ನಾಗಿ ಮಾಡದೆ ನಿನ್ನ ಕೃಪಾ ಕಟಾಕ್ಷವನ್ನು ಬೀರಿ ನನ್ನನ್ನು ಕಾಪಾಡು ಎಂದು ಪರಿಪರಿಯಾಗಿ ಬೇಡಿಕೊಂಡಳು. ದೀನರಕ್ಷಕನಾದ ಪರಮೇಶ್ವರ ಸ್ವಾಮಿಯು ಸತಿ ಸಹಿತನಾಗಿ ಪ್ರತ್ಯಕ್ಷನಾಗಿ, ಮಗಳೇ, ನಿನ್ನ ಕೋರಿಕೆ ಏನು ಎಂದು ಕೇಳಲು ಆ ಕುಮಾರಿಯು, ದೀನರಕ್ಷಕನೇ, ನನಗೆ ಸೌಭಾಗ್ಯ ಸಂಪತ್ತನ್ನು ನೀಡು ಎಂದು ಕೇಳಿಕೊಂಡಳು. ಆಗ ಗಿರಿಜಾರಮಣನು, ಮಗಳೇ, ನಿನಗೆ ಸೌಭಾಗ್ಯ ಸಂಪತ್ತನ್ನು ನೀಡಬಲ್ಲ ಅತ್ಯಂತ ಶುಭಪ್ರದವಾದ ವ್ರತವೊಂದಿದೆ. ನಾನು ನಿನಗೆ ಅದನ್ನು ಹೇಳುವೆನು. ಆಷಾಢ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ದಿನದಲ್ಲಿ ಮಂಗಳ ಸ್ನಾನ ಮಾಡಿ ಭಕ್ತಿ ಭಾವದಿಂದ ಕೂಡಿ ಪೂಜಾ ಸ್ಥಳವನ್ನು ಶುದ್ಧಿ ಮಾಡಿ ಪಂಚವರ್ಣದ ರಂಗವಲ್ಲಿಯನ್ನಿಟ್ಟು ಅಲಂಕರಿಸಬೇಕು. ಶುದ್ಧವಾದ ಅಕ್ಕಿಯ ರಾಶಿಯನ್ನು ಹಾಕಿ ಅದರ ಮೇಲೆ ತುಪ್ಪದಿಂದ ಉರಿಯುವ ದೀಪಸ್ತಂಭವನ್ನು ಇರಿಸಿ ಅದರಲ್ಲಿ ನನ್ನನ್ನು ಆವಾಹನೆ ಮಾಡಬೇಕು. ಅಂತಹ ದೀಪಸ್ತಂಭದಲ್ಲಿ ಅಷ್ಟಮೂರ್ತಿಗಳ ಭೇದದಿಂದಲೂ ಭಾವಾದಿಯಾದ ಮೂರ್ತಿಗಳ ಭೇದದಿಂದಲೂ ನಾನು ಇರುತ್ತೇನೆ. ಈ ಸಕಲವಾದ ಮೂರ್ತಿ ಭೇದಗಳಲ್ಲಿ ಅತ್ಯಂತ ಇಷ್ಟವಾದ ಸ್ನೇಹಿತನು ಚಂದ್ರನೂ ಒಬ್ಬನು. ಜ್ಯೋತಿರ್ಮಯನಾದ ನನಗೆ ಭೀಮೇಶ್ವರನೆಂದು ಹೆಸರು. ಈ ದೀಪಸ್ತಂಭವು ನಾನೆಂದು ಜ್ಯೋತಿ ಸ್ವರೂಪನೇ, ಚಂದ್ರನೆಂದು ನನ್ನನ್ನು ಮಹಾಲಿಂಗ ಸ್ವರೂಪನೆಂದು ತಿಳಿದು ಭಯ ಭಕ್ತಿಯಿಂದ ಆರಾಧನೆ ಮಾಡೆಂದು ಹೇಳಿ ಅನಂತರ ಪೂಜಾ ಕ್ರಮವನ್ನು ಹೇಳಲು ಉಪಕ್ರಮಿಸಿದನು. ಈ ವ್ರತವನ್ನು ಮಾಡತಕ್ಕವರು ಮೊದಲನೆಯ ವರ್ಷ 100, ಎರಡನೆಯ ವರ್ಷ 200, ಹೀಗೆ 9 ವರ್ಷಗಳವರೆಗೆ ವೃದ್ಧಿಕ್ರಮದಿಂದ ಕಡುಬನ್ನು ಮಾಡಿ ನೈವೇದ್ಯವನ್ನು ಮಾಡಬೇಕು. ಅಕ್ಕಿಯ ಹಿಟ್ಟಿನಿಂದಲೂ ಮಾಡಬಹುದು. ಗಂಧ ಪುಷ್ಪ ಧೂಪಗಳಿಂದ ನನ್ನನ್ನು ಪೂಜಿಸಿ ನೈವೇದ್ಯವನ್ನು ಮಾಡಿದ ನಂತರ ಮೊದಲನೇ ವರ್ಷ 10, ಎರಡನೇ ವರ್ಷ 20, ಹೀಗೆ 9 ವರ್ಷಗಳ ಪರ್ಯಂತವೂ ಹೆಚ್ಚಿಸುತ್ತಾ ಬ್ರಾಹ್ಮಣರಿಗೆ ದಾನ ಮಾಡಬೇಕು. ನೀನು ಭಕ್ತಿ ಭಾವದಿಂದ ಈ ರೀತಿ ಮಾಡಿದರೆ ನಿನ್ನ ಪತಿಯು ಸಜೀವಿಯಾಗಿ ಮೇಲಕ್ಕೇಳುವನು, ಇದರಲ್ಲಿ ಯಾವ ಸಂಶಯವೂ ಇಲ್ಲ ಎಂದು ಹೇಳಿ ಮಾಯವಾದನು. ಬಳಿಕ ಆಕೆಯು ಅಂತೆಯೇ ಮಣ್ಣಿನ ದೀಪಸ್ತಂಭವನ್ನು ಮಾಡಿ ಸಮೀಪದಲ್ಲಿದ್ದ ಆಲದ ಎಲೆಗಳನ್ನು ವೀಳ್ಯದೆಲೆಯನ್ನಾಗಿ ಅದರ ಕಾಯಿಗಳನ್ನು ಅಡಕೆಯಾಗಿಯೂ ಮಾಡಿಕೊಂಡು ಅಲ್ಲಿದ್ದ ಗರಿಕೆಯ ಹುಲ್ಲನ್ನು ಹೂಗಳಂತೆ ಭಾವಿಸಿಕೊಂಡು ಮಣ್ಣಿನಿಂದಲೇ ಕಡುಬುಗಳನ್ನು ಮಾಡಿ ಧೂಪ ದೀಪಗಳನ್ನು ಮನಸ್ಸಿನಲ್ಲಿಯೇ ಸ್ಮರಿಸಿ ಭಕ್ತಿಯಿಂದ ಪೂಜೆಯನ್ನು ಮಾಡಿದಳು. ಈ ಪೂಜೆಯ ಮಹಿಮೆಯಿಂದ ದೇವರು ಅನುಗ್ರಹಿಸಲಾಗಿ ಬಂಗಾರದ ಗೋಡೆಗಳಿಂದಲೂ ರತ್ನ ಖಚಿತವಾದ ಕಂಬಗಳಿಂದಲೂ ನಿರ್ಮಿತವಾದ ಭವನವೊಂದು ಸಿದ್ಧವಾಯಿತು. ಮೂಲೆ ಮೂಲೆಗಳಲ್ಲಿಯೂ ನವರತ್ನಗಳು ರಾಶಿ ರಾಶಿಯಾಗಿ ಬಿದ್ದಿದವು. ಚಿತೆಯು ರತ್ನದ ಮಂಚದಂತೆ ಹೊಳೆಯುತ್ತಿತ್ತು. ರಾಜಕುಮಾರನು ಜೀವವನ್ನು ಹೊಂದಿದನು. ಚತುರಂಗ ಬಲವು ಅಲ್ಲಿ ನಿಂತಿತು. ಈ ರೀತಿಯಾಗಿ ತನ್ನ ಸ್ಥಿತಿಯು ಮಾರ್ಪಾಡಲು ತಾನು ಆಶ್ಚರ್ಯಭರಿತಳಾದಳು ರಾಜಕುಮಾರಿ. ರಾಜಕುಮಾರನು ನಿದ್ರೆಯಿಂದ ಎಚ್ಚೆತ್ತನಂತೆ ಮೇಲಕ್ಕೆದ್ದನು. ಪಕ್ಕದಲ್ಲಿದ್ದ ಕನ್ಯಾಮಣಿಯಿಂದ ನಡೆದ ವೃತ್ತಾಂತರವನ್ನೆಲ್ಲ ಕೇಳಿ ಆನಂದಭರಿತನಾದನು. ಮರುದಿನ ರಾಜಭಟರು ಬಂದು ನೋಡಿ ಆಶ್ಚರ್ಯದಿಂದ ರಾಜನಲ್ಲಿಗೆ ಬಂದು ನಡೆದುದನ್ನೆಲ್ಲ ವಿಷಾದಪಡಿಸಿದರು. ದೊರೆಯು ಕೂಡಲೇ ಬಂದು ಸೊಸೆಯಿಂದ ನಡೆದುದನ್ನು ತಿಳಿದು ಆನಂದಪಟ್ಟು ಮಗನನ್ನು ಗಾಢಾಲಿಂಗನ ಮಾಡಿ ಸೊಸೆಯನ್ನು ಸಮಾಧಾನಪಡಿಸಿ ಬ್ರಾಹ್ಮಣರಿಗೆ ದಾನ ಧರ್ಮವನ್ನು ಮಾಡಿ ಬಹಳ ಸಂತೋಷದಿಂದ ಸಕಲರೊಡನೆ ಅರಮನೆಯನ್ನು ಸೇರಿದನು. ಹೀಗೆಂದು ಸೂತ ಪುರಾಣಿಕರು ಶೌನಕಾದಿಗಳಿಗೆ ಹೇಳಿದರು. ಇಲ್ಲಿಗೆ ಶ್ರೀ ಸ್ಕಂದ ಪುರಾಣದಲ್ಲಿನ ಭೀಮಾವಾಸ್ಯ ವ್ರತ ಕಥೆಯು ಸಂಪೂರ್ಣವಾಯಿತು.